ಮಿತ್ರರೇ ನಮಸ್ಕಾರ. ನಾವಿವತ್ತು ಚಂದ್ರ ಒಬ್ಬನೇ ಜಾತಕದಲ್ಲಿ ಬಲವಾಗಿ ಕುಳಿತಿದ್ದ ಅಂತ ಹೇಳಿದ್ರೆ ಹೇಗೆ ರಾಜಯೋಗವನ್ನ ಕೊಡೋ ಕೆಪಾಸಿಟಿ ಇಟ್ಕೊಂಡಿದ್ದಾನೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಮಿತ್ರರೇ, ಯೂಶಲಿ ನಮ್ಮ ಜ್ಯೋತಿಷ್ಯಾಚಾರ್ಯರು ಮೆನ್ಷನ್ ಮಾಡಬೇಕಾದ್ರೆ 2-3 ಗ್ರಹಗಳು ಪರ್ಟಿಕ್ಯುಲರ್ ಕಂಡೀಷನ್ ಅಲ್ಲಿ ಇದ್ರೆ ಹೇಗೆ ರಾಜಯೋಗವನ್ನ ಫಾರ್ಮ್ ಮಾಡ್ತವೆ ಅನ್ನೋದ್ರ ಬಗ್ಗೆ ಮೆನ್ಷನ್ ಮಾಡ್ತಾರೆ. ಆದ್ರೆ ನಾವಿವತ್ತು ಕೇವಲ ಚಂದ್ರ ಒಬ್ಬನೇ ಬಲವಾಗಿ ಕುಳಿತಿದ್ದ ಅಂತ ಹೇಳಿದ್ರೆ ಹೇಗೆ ಒಬ್ಬ ವ್ಯಕ್ತಿಗೆ ರಾಜಯೋಗದ ಸ್ಟೇಟಸ್ ಅನ್ನ ಕೊಡ್ತಾನೆ ಮತ್ತು ಲ್ಯಾಂಡ್ ಅನ್ನ ಕೊಡ್ತಾನೆ ಮತ್ತು ಕಂಫರ್ಟ್ ಅನ್ನ ಕೊಡ್ತಾನೆ, ಸುಖವನ್ನ ಕೊಡ್ತಾನೆ ಮತ್ತು ಜನಪ್ರಿಯತೆಯನ್ನು ಕೂಡ ಕೊಡ್ತಾನೆ ಅನ್ನುವಂಥದ್ದು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮಿತ್ರರೇ, ಗ್ರಹಗಳ ಸ್ಟ್ರೆಂತ್ ಬಗ್ಗೆ ಅಂದ್ರೆ ಗ್ರಹಗಳ ಬಲದ ಬಗ್ಗೆ ಋಷಿಮುನಿಗಳು ಸಾಕಷ್ಟು ವಿಷಯಗಳನ್ನ ಹೇಳಿದ್ರೆ ಉಚ್ಚ ಬಲ, ನೀಚ ಬಲ, ದಿಗ್ಬಲ, ಚೇಷ್ಟ ಬಲ, ಈ ರೀತಿ ಸಾಕಷ್ಟು ಬಲವನ್ನ ಮೆನ್ಷನ್ ಮಾಡ್ತಾರೆ. ಆದ್ರೆ ಚಂದ್ರನ್ ಒಬ್ಬನಿಗೇನೆ ಪಕ್ಷ ಬಲ ಅಂತ ಹೇಳ್ಬಿಟ್ಟು ಒಂದು ಕಾನ್ಸೆಪ್ಟ್ ನ ಮೆನ್ಷನ್ ಮಾಡ್ತಾರೆ. ಇದ್ರ ಬಗ್ಗೆ ನಾನು ಜಾಸ್ತಿ ಹೇಳಕ್ ಹೋಗಲ್ಲ, ನಿಮಗೆ ಒಂದು ಸಣ್ಣ ಇಂಟ್ರೊಡಕ್ಷನ್ ಅಲ್ಲಿ ಕೊಡ್ತೀನಿ. ಅದೇನಂತ ಹೇಳಿದ್ರೆ ಸೂರ್ಯ ಚಂದ್ರ ಒಟ್ಟಿಗೆ ಇತ್ತು ಅಂತ ಹೇಳಿದ್ರೆ ಅಮಾವಾಸ್ಯೆ, ಚಂದ್ರನ ಪಕ್ಷ ಬಲ ಆಲ್ಮೋಸ್ಟ್ 0 ಅವತ್ತು. ಸೂರ್ಯನಿಂದ ಆಪೋಸಿಟ್ 7 ಮನೆಗಳಲ್ಲಿ ಚಂದ್ರ ಇತ್ತು ಅಂತ ಹೇಳಿದ್ರೆ ಆಗ ಪೂರ್ಣಿಮೆ, ಚಂದ್ರನ ಒಂದು ಪಕ್ಷ ಬಲ ಅವತ್ತು ಹೈಯೆಸ್ಟ್ ಇರುತ್ತೆ ಅಂತ ಹೇಳಿ. ಸೊ ಅಟ್ ಲೀಸ್ಟ್ ಚಂದ್ರನಿಗೆ ಒಂದು ಆವರೇಜ್ ಬಲ ಇರಬೇಕು ಅಂತ ಹೇಳಿದ್ರು ಸೂರ್ಯನಿಂದ 4 ಮನೆ ಮುಂದೆ ಚಂದ್ರ ಇರಬೇಕಾಗುತ್ತೆ. ಸೊ ಇದು ಚಂದ್ರನ ಒಂದು ಪಕ್ಷ ಬಲದ ಕಾನ್ಸೆಪ್ಟ್. ಮಿತ್ರರೇ, ಈಗ ನಾವು ಬೇರೆ ಬೇರೆಯಾದಂತಹ ರಾಜಯೋಗಗಳನ್ನ ಚಂದ್ರನಿಂದ ಸಿಗುವಂತದ್ದು ನೋಡೋಣ. ಗೆಳೆಯರೇ, ಜಾತಕದಲ್ಲಿ ಮೊದಲನೇದಾಗಿ ಚಂದ್ರ ಎಲ್ಲೇ ಪ್ಲೇಸ್ ಆಗಿರ್ಲಿ ಆತ ಪಕ್ಷ ಬಲದಲ್ಲಿದ್ದು ಆತ ಯಾವ ರಾಶಿಯಲ್ಲಿ ಪ್ಲೇಸ್ ಆಗಿದ್ದಾನೆ ಆ ರಾಶಿಯ ಅಧಿಪತಿ ಚಂದ್ರನನ್ನ ನೋಡ್ತು ಅಂತ ಹೇಳಿದ್ರೆ ಅದು ರಾಜಯೋಗ ಆಗುತ್ತೆ. ಉದಾಹರಣೆ, ಚಂದ್ರ ಒಳ್ಳೆ ಪಕ್ಷ ಬಲದಲ್ಲಿ ಇದ್ಬಿಟ್ಟು ಆತ ಏನಾದ್ರೂ ಕ್ಯಾಪ್ರಿಕನ್ ಅಂತ ಹೇಳಿದ್ರೆ ಮಕರ ರಾಶಿಯಲ್ಲಿ ಕುಳಿತಿದ ಅಂತ ಇಟ್ಕೊಳ್ಳಿ, ಆಗೇನಾದ್ರೂ ಚಂದ್ರನನ್ನ ಶನಿ ನೋಡ್ತು ಅಂತ ಹೇಳಿದ್ರೆ ಅದು ರಾಜಯೋಗ ಆಗುತ್ತೆ. ಅಥವಾ ಯಾವ ರಾಶಿಯಲ್ಲಿ ಚಂದ್ರ ಕುಳಿತಿದಾನೋ ಅಲ್ಲಿ ಯಾರು ಉಚ್ಚತ್ವವನ್ನ ಪಡಿತಾನೋ ಆತ ಕೂಡ ಚಂದ್ರನ ನೋಡಿದ್ರೆ ರಾಜಯೋಗ ಆಗುತ್ತೆ. ಈ ಉದಾಹರಣೆ ತಗೊಂಡು ಹೇಳ್ತೀನಿ. ಮಕರದಲ್ಲಿ ಚಂದ್ರ ಕುಳಿತುಕೊಂಡಿದ್ರೆ ಮಕರದಲ್ಲಿ ಯಾರು ಉಚ್ಚ ಆಗ್ತಾರೆ ಅಂತ ಹೇಳಿದ್ರೆ ಕುಜ ಉಚ್ಚ ಆಗ್ತಾನೆ. ಮಕರದಲ್ಲಿ ಕುಳಿತಿರುವಂತಹ ಚಂದ್ರನನ್ನ ಕುಜ ಏನಾದ್ರೂ ದೃಷ್ಟಿಸಿದ ಅಂತ ಹೇಳಿದ್ರೆ ಆಗಲೂ ಕೂಡ ಚಂದ್ರನಿಂದ ರಾಜಯೋಗ ಕ್ರಿಯೇಟ್ ಆಗುತ್ತೆ. ಮಹರ್ಷಿಗಳು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯ ಅಥಾರಿಟಿ ಕ್ವಶ್ಚನೇಬಲ್ ಆಗಿದ್ರೂ ಕೂಡ ಆ ರಾಜನಾಗ್ತಾನೆ ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ಸಾಕಷ್ಟು ಜನ ಆತನ ರಾಜ ಅಂತ ಒಪ್ಲಿಲ್ಲ ಅಂತ ಹೇಳಿದ್ರು ಕೂಡ ಆತ ರಾಜನ ಸ್ಟೇಟಸ್ ಗೆ ಏರ್ತಾನೆ ಅನ್ನುವಂತಹ ಒಂದು ರಾಜಯೋಗವನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಮಿತ್ರ, ಇನ್ನ ಎರಡನೆಯ ಚಂದ್ರನ ರಾಜಯೋಗ ಏನು ಅಂತ ಹೇಳಿದ್ರೆ ಫುಲ್ ಮೂನ್ ಅಂತ ಹೇಳಿದ್ರೆ ಸೂರ್ಯನಿಂದ 7 ಮನೆ ಇರುವಂತಹ ದೂರ ಇರುವಂತಹ ಚಂದ್ರ ಲಗ್ನವನ್ನ ಹೊರತುಪಡಿಸಿ ಇನ್ಯಾವುದೇ ಕೇಂದ್ರದಲ್ಲಿ ಬಲವಾಗಿ ಕುಳಿತುಕೊಂತು ಅಂತ ಹೇಳಿದ್ರೆ ಅಂತಹ ವ್ಯಕ್ತಿ ಹತ್ರ ಸಾಕಷ್ಟು ಆನೆ ಮತ್ತು ಕುದುರೆ ಇರುತ್ತೆ ಅಂತ ಮೆನ್ಷನ್ ಮಾಡ್ತಾರೆ. ಬಟ್ ಇವತ್ತಿನ ಕಾಲಕ್ಕೆ ಅದನ್ನ ನಾವು ವೆಹಿಕಲ್ಸ್ ಗಳಿರ್ತವೆ ಅಥವಾ ಒಂದು ಲಾಜಿಸ್ಟಿಕ್ ಕಂಪನಿಗಳನ್ನ ನಡೆಸ್ತಾರಲ್ಲ, ಬಸ್ಸನ್ನ ಓನ್ ಮಾಡ್ತಾರಲ್ಲ, ಟ್ರಾವೆಲ್ಸ್ ನ ಓನ್ ಮಾಡ್ತಾರಲ್ಲ, ಆ ರೀತಿ ಅಂತ ತಗೋಬಹುದು. ಏನಂತ ಹೇಳಿದ್ರೆ ಚಂದ್ರ ಲಗ್ನವನ್ನ ಬಿಟ್ಟು 4, 7 ಅಥವಾ 10ನೇ ಮನೆಯಲ್ಲಿ ಪೂರ್ಣ ಪಕ್ಷ ಬಲದಿಂದ ಕುತ್ಕೋಬೇಕು ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತಾರೆ. ಮಿತ್ರರೇ, ಇನ್ನ ಮೂರನೇದಾಗಿ ಚಂದ್ರ ಸೂರ್ಯನ ಒಂದು ನವಾಂಶದಲ್ಲಿ ಕುಳಿತುಕೊಂಡು ಮತ್ತು D1 ಚಾರ್ಟ್ ಅಲ್ಲಿ ಬೆನಿಫಿಕ್ಸ್ ಗಳು ಕೇಂದ್ರಗಳಲ್ಲಿತ್ತು ಅಂತ ಹೇಳಿದ್ರು ಒಬ್ಬ ವ್ಯಕ್ತಿ ರಾಜಯೋಗದ ಸ್ಟೇಟಸ್ ಗೆ ಏರ್ತಾನೆ ಅನ್ನುವಂಥದ್ದು. ಅಂತ ಹೇಳ್ಬೇಕಂತ ಹೇಳಿದ್ರೆ ನವಾಂಶದಲ್ಲಿ ಸೂರ್ಯ ಸಿಂಹದಲ್ಲಿ ಕುಳಿತಿರ್ಬೇಕು ಮತ್ತು D1 ನಲ್ಲಿ ಕೇಂದ್ರಗಳಲ್ಲಿ ಬೆನಿಫಿಕ್ಸ್ ಗಳಿರ್ಬೇಕು, ಮ್ಯಾಲಿಫಿಕ್ಸ್ ಇರಬಾರದು, ಆಗ ಕೂಡ ಒಬ್ಬ ವ್ಯಕ್ತಿ ರಾಜನಾಗ್ತಾನೆ ಅಂತ ಹೇಳ್ಬಿಟ್ಟು ಮಹರ್ಷಿಗಳು ಹೇಳ್ತಾರೆ. ಇನ್ನ ಮುಂದೆ ಬರುವಂತಹ ರಾಜಯೋಗ ಏನು ಅಂತ ಹೇಳಿದ್ರೆ ಚಂದ್ರ ವರ್ಗೋತ್ತಮಾಂಶನಾಗಿದ್ದು ಮತ್ತು ಒಂದು ಪವರ್ಫುಲ್ ಆದಂತಹ ಪ್ಲಾನೆಟ್ ಆ ಚಂದ್ರನನ್ನ ಆಸ್ಪೆಕ್ಟ್ ಮಾಡಿ ಅಟ್ ದ ಸೇಮ್ ಟೈಮ್ ಮ್ಯಾಲಿಫಿಕ್ ಯಾವುದೂ ಲಗ್ನದಲ್ಲಿ ಇರಬಾರದು ಅನ್ನುವಂತಹ ಒಂದು ಕಂಡೀಷನ್ ಅನ್ನ ಕೊಡ್ತಾರೆ. ಇದರ ಅರ್ಥ ಏನಂತ ಹೇಳಿದ್ರೆ ವರ್ಗೋತ್ತಮಾಂಶ ಅಂದ್ರೆ ಚಂದ್ರ D1 ನಲ್ಲಿ ಯಾವ ರಾಶಿಯಲ್ಲಿ ಕುಳಿತುಕೊಂತಾನೋ ಅದೇ ರಾಶಿಯಲ್ಲಿ D9 ಅಲ್ಲಿ ಕೂಡ ಕುಳಿತುಕೋಬೇಕು. ಇದರಲ್ಲಿ ನಾನು ಸ್ಕಾರ್ಪಿಯೋನ ಎಲಿಮಿನೇಟ್ ಮಾಡ್ತೀನಿ ಅಂತ ಹೇಳಿದ್ರೆ ವೃಶ್ಚಿಕನ ಎಲಿಮಿನೇಟ್ ಮಾಡ್ತೀನಿ. ಯಾಕಂತ ಹೇಳಿದ್ರೆ ಆಗ ನೀಚನಾಗ್ಬಿಡ್ತಾನೆ ಚಂದ್ರ, ಆಗ ನೀಚ ವರ್ಗೋತ್ತಮ ಆಗ್ತಾನೆ. ಸೊ ವೃಶ್ಚಿಕವನ್ನ ಹೊರತುಪಡಿಸಿ D1 ನಲ್ಲಿ ಯಾವ ರಾಶಿಯಲ್ಲಿ ಚಂದ್ರ ಕುತ್ಕೊಂತಾನೋ D9 ನಲ್ಲೂ ಅದೇ ರಾಶಿಯಲ್ಲಿ ಕುಳಿತುಕೋಬೇಕು ಮತ್ತು D1 ನಲ್ಲಿ ಚಂದ್ರನನ್ನ ಒಂದು ಬಲವಾದಂತಹ ಗ್ರಹ ನೋಡಬೇಕು. ಬಲವಾದ ಗ್ರಹ ಅಂದ್ರೆ ಉಚ್ಚ ಗ್ರಹ, ಉದಾಹರಣೆ ಉಚ್ಚ ಗುರು ನೋಡೋದು ಅಥವಾ ಉಚ್ಚ ಶನಿ ನೋಡೋದು, ಉಚ್ಚ ಕುಜ ನೋಡೋದು, ಈ ರೀತಿ ದೃಷ್ಟಿಯನ್ನ ಕೊಡಬೇಕು. ಮತ್ತು ಲಗ್ನದಲ್ಲಿ ಯಾವುದೇ ರೀತಿಯಾದಂತಹ ಮ್ಯಾಲಿಫಿಕ್ ಗಳಿರಬಾರ್ದು, ಯಾವ ಶನಿ, ರಾಹು, ಕೇತು, ಕುಜ ಇವುಗಳು ಇರಬಾರದು ಅನ್ನುವಂಥದ್ದು. ಮಿತ್ರರೇ, ಮತ್ತೊಂದು ರಾಜಯೋಗ ಏನು ಅಂತ ಹೇಳಿದ್ರೆ ಪಕ್ಷ ಬಲ ಇರುವಂತಹ ಚಂದ್ರ ಮೀನದಲ್ಲಿ ಕುಳಿತುಕೊಂಡು
ಚಂದ್ರನ ಸ್ನೇಹಿತರು ಏನಾದ್ರೂ ದೃಷ್ಟಿ ಕೊಡ್ತು ಅಂತ ಹೇಳಿದ್ರೆ ಆ ವ್ಯಕ್ತಿ ರಾಜಯೋಗದ ಸ್ಟೇಟಸ್ ಅನ್ನ ಪಡಿತಾನೆ ಅನ್ನುವಂಥದ್ದು. ಚಂದ್ರನ ಫ್ರೆಂಡ್ಸ್ ಇರುವಂತದ್ದು 2 ಗ್ರಹ ಯಾವುದು ಅಂತ ಹೇಳಿದ್ರೆ ಒಂದು ಸೂರ್ಯ ಮತ್ತೊಂದು ಬುಧ. ಮಿತ್ರರೇ, ಇನ್ನ ಎರಡನೆಯ ಈ ಯೋಗ ಯಾವುದು ಅಂತ ಹೇಳಿದ್ರೆ ಚಂದ್ರ ಪೂರ್ಣ ಪಕ್ಷ ಬಲದಿಂದ ತನ್ನ ಉಚ್ಚ ಸ್ಥಾನವಾದಂತಹ ವೃಷಭದಲ್ಲಿ ಕುಳಿತುಕೊಂಡಿದ್ದ ಅಂತ ಹೇಳಿದ್ರೆ ಅಂತಹ ವ್ಯಕ್ತಿ ಹತ್ರ ಬಹಳ ದುಡ್ಡಿರುತ್ತೆ ಮತ್ತು ಆತನನ್ನ ಎಲ್ಲರೂ ಗೌರವಿಸ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ ಆತ ಅಷ್ಟು ಚಾರಿಟಿ ಅಂದ್ರೆ ದಾನ ಧರ್ಮಗಳನ್ನ ಮಾಡ್ತಾನೆ ಅಂತ ಹೇಳಿ. ಮಿತ್ರರೇ, ಇನ್ನ 3ನೇ ದಿನ ಅಂತ ಹೇಳಿದ್ರೆ ಚಂದ್ರ ತನ್ನ ಅಧಿ ಮಿತ್ರರ ನವಾಂಶದಲ್ಲಿ ಇದ್ದು ಆತನನ್ನೇನಾದ್ರೂ ಶುಕ್ರ ನೋಡಿದ್ರು ಅದು ಕೂಡ ಒಂದು ದೊಡ್ಡ ರಾಜಯೋಗ ಆಗುತ್ತೆ. ಇದ್ರ ಅರ್ಥ ಏನಂತ ಹೇಳಿದ್ರೆ ಚಂದ್ರ ಸೂರ್ಯನ ನವಾಂಶದಲ್ಲೋ ಅಥವಾ ಬುಧನ 2 ನವಾಂಶ ಇದೆಯಲ್ಲ ಮಿಥುನ ಮತ್ತು ಕನ್ಯಾ ಇಲ್ಲಿ ಕುಳಿತುಕೊಂಡು ಈ ಚಂದ್ರನನ್ನ ಏನಾದ್ರೂ ಶುಕ್ರ ಆಸ್ಪೆಕ್ಟ್ ಮಾಡ್ತು ಅಂತ ಹೇಳಿದ್ರೆ ಅಂತಹ ವ್ಯಕ್ತಿ ಕೂಡ ಸಾಕಷ್ಟು ದುಡ್ಡನ್ನ ಪಡಿತಾನೆ ಅನ್ನುವಂಥದ್ದು. ಮಿತ್ರರೇ, ಇದೇ ಕಾಂಬಿನೇಷನ್ ಅನ್ನ ಅಂತ ಹೇಳಿದ್ರೆ ಚಂದ್ರನ ಅತಿ ಮಿತ್ರರಾದಂತಹ ಬುಧ ಮತ್ತು ಸೂರ್ಯರ ನವಾಂಶದಲ್ಲಿ ಚಂದ್ರ ಕುಳಿತುಕೊಂಡು ಈ ಕಾಂಬಿನೇಷನ್ ಏನಾದ್ರೂ ಗುರು ನೋಡ್ತು ಅಂತ ಹೇಳಿದ್ರೆ ಆ ವ್ಯಕ್ತಿ ನೋ ಡೌಟ್ ಚಕ್ರವರ್ತಿ ಆಗ್ತಾನೆ ಅಂತ ಹೇಳ್ಬಿಟ್ಟು ಋಷಿ ಮುನಿಗಳು ಬರಿತಾ ಹೋಗ್ತಾರೆ. ಮಿತ್ರರೇ, ಇನ್ನ ಚಂದ್ರ ಬಲವಾಗಿದ್ದು ಶುಕ್ರನ ಜೊತೆ ಇತ್ತು ಅಂತ ಹೇಳಿದ್ರೆ ಅದೇ ಒಂದು ರಾಜಯೋಗ ಆಗ್ಬಿಡುತ್ತೆ, ಜೈಮಿನಿ ರಾಜಯೋಗ ಆಗುತ್ತೆ. ಸೊ ಅಂತಹ ವ್ಯಕ್ತಿಗಳಿಗೆ ತುಂಬಾ ದೊಡ್ಡ ದೊಡ್ಡ ಬಿಲ್ಡಿಂಗ್ ಅಲ್ಲಿರುವಂತಹ ಆಪರ್ಚುನಿಟಿ ಇರುತ್ತೆ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡ್ತಾರೆ. ಇದರರ್ಥ ಏನಂತ ಹೇಳಿದ್ರೆ ಆ ವ್ಯಕ್ತಿ ಅರಮನೆಯಂತಹ ಮನೆಗಳಲ್ಲಿ ಜೀವಿಸ್ತಾನೆ. ಅಫ್ಕೋರ್ಸ್ ರಾಜಯೋಗ ಇತ್ತು ಅಂತ ಹೇಳಿದ್ರೆ ಮಾತ್ರನೇ ಒಬ್ಬ ವ್ಯಕ್ತಿ ಹಾಗೆ ಬದುಕೋದಕ್ಕೆ ಸಾಧ್ಯ. ಮಿತ್ರರೇ, ಈ ಎಲ್ಲಾ ರಾಜಯೋಗಗಳು ಒಂದೇ ಒಂದು ಕಂಡೀಷನ್ ಮೇಲೆ ಡಿಪೆಂಡ್. ಅದೇನಂತ ಹೇಳಿದ್ರೆ ಚಂದ್ರ ಬಲವಾಗಿರ್ಬೇಕು, ಅದು ಪಕ್ಷ ಬಲ ಇರಬೇಕು ಆತನಿಗೆ ಅನ್ನುವಂಥದ್ದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.